ಕಟ್ಟಡ ಕಾರ್ಮಿಕರಿಗೆ ಶಾಸಕರು ಹಂಪ ನಾಯಕರಿಂದ ಟೋಲ್ ಕಿಟ್ ವಿತರಣೆ. ಮಣಿನಗರದ ಶಾಸಕರ ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೋಲ್ ಕಿಟ್ ವಿತರಣೆಯನ್ನು ಶಾಸಕರು ಹಂಪ ನಾಯಕ್ ಮಾಡಿದರು. ರವಿವಾರದಂದು ಕಾರ್ಮಿಕ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಆಯ್ಕೆಯಾದ ಕಟ್ಟಡ ಕಾರ್ಮಿಕ ಫಲಾನುಭವಿಗಳಲ್ಲಿ 102 ಕಟ್ಟಡ ನಿರ್ಮಾಣ ಮೇಸ್ತ್ರಿಗಳಿಗೆ, 13 ಎಲೆಕ್ಟ್ರಿಷಿಯನ್ಸ್ಗಳಿಗೆ, 9 ವೆಲ್ಡರ್ಗಳಿಗೆ, ಟೈಲ್ಸ್ ಹಾಕುವ 5 ಕಾರ್ಮಿಕರು ಸೇರಿ ಒಟ್ಟು 129 ಕಟ್ಟಡ ಕಾರ್ಮಿಕರಿಗೆ ಟೋಲ್ ಕಿಟ್ಗಳನ್ನು ಸಾಂಕೇತಿಕವಾಗಿ ರವಿವಾರದಂದು ಶಾಸಕರ ಭವನದಲ್ಲಿ ವಿತರಿಸಿದರು. ರಾಜ್ಯ ಸರ್ಕಾರವು ಸಂಘಟಿತ ಹಾಗೂ ಅಸಂಘಟಿತ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಮೂಲಕ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು, ಸೌಲಭ್ಯಗಳ ಬಗ್ಗೆ ವ್ಯಾಪಕವಾದ ಮಾಹಿತಿಯನ್ನು ಕಾರ್ಮಿಕರಿಗೆ ನೀಡಿದ್ದಲ್ಲಿ ಮಾತ್ರ ಸರ್ಕಾರದ ಸೌಲಭ್ಯಗಳು ಅರ್ಹ ಕಾರ್ಮಿಕರಿಗೆ ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಶಾಸಕರು ಹೇಳಿದರು. అధిక మోతాదు ఎరువుల వాడకం భూమి ఆరోగ్యానికి హానికరం. సగానిక ఎరువుల మోతాదు ఎంటెక్ లోని డిఎంపిపి టెక్నాలజీతో ఇక భూమికి ఆరోగ్యం, రైతుకి సౌభాగ్యం. మునారా వారి ఎంటెక్. ಎಲ್ಲರಿಗೂ ಗೊತ್ತಾದ ಮಾತ್ರ ಉಪಯೋಗ ಆಗ್ತದೆ. ಈಗ ನಿಮಗೆ 2,000-20,000 ಮಾಡಿದೆ. ಅದರಲ್ಲಿ ಇವತ್ತು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದು 100 ಮಂದಿ. ಅಂದರೆ ಇನ್ನು 20,000 ಅಂದರೆ ಇನ್ನು 19,000 ಜನ ಹೋಗ್ತಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತಲೇ ಲೆಕ್ಕ. ಇಲ್ಲ ಸರ್, ಕಿಟ್ ಬಂದಿರೋದು 300 ಕಿಟ್ ಬಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ 300ಗೆ ಮಾತ್ರ ಕೊಡಬೇಕು. ಜಾಸ್ತಿ ಕಿಟ್ ಬಂದಿಲ್ಲ ಸರ್. ಅದು ಮತ್ತು ಹಳೆ ಕಾರ್ಮಿಕರಿಗೆ, ಹೊಸ ಕಾರ್ಮಿಕರಿಗಿಲ್ಲ. ಯಾರು ಹಳೆ ಗಾಡಿ ಏನಿರ್ತಾರೆ ಸರ್, 18, 19, 20, 18 ಒಳಗಿದ್ದವರಿಗೆ ಮಾತ್ರ ಕೊಡಬೇಕು. ಮೇಲೆ ಅಂದರೆ ಕೊಡೋಕ್ಕಾಗಲ್ಲ ಸರ್. ಈಗ ಹಳೆ ಮಂದಿಗೆಲ್ಲ, ಹಳೆ ಮಂದಿಗೆ ಕೊಡಬೇಕು ಸರ್, ಹೊಸ ಮಂದಿಗೆಲ್ಲ. ಇವತ್ತು ಕೊಟ್ಟಿರಿ, ಇವತ್ತು ಹಳೆ ಮಂದಿಗೆ ಕೊಟ್ಟು ಇವತ್ತು ಕೆಟ್ಟು ಕೊಟ್ಟರೆ ಹಾಂ ಸರ್. ಇವರು ಹಳೆ ಮಂದಿ ಆಗ್ತಾರೋ ಹೊಸ ಮಂದಿ ಆಗ್ತಾರೆ? ಹಳೆ ಮಂದಿ ಆಗ್ತಾರೆ ಸರ್. ಇವ್ರು ತಿರುಗಿಲ್ಲ? ಇಲ್ಲ ಸರ್, ಇದೇ ಲಾಸ್ಟ್ ಸರ್ ಕಿಟ್ಟು, ಮತ್ತೆ ಬರಲ್ಲ ಕಿಟ್ಟು. ಮತ್ತೆ ಪುನಃ ಮೆಂಬರ್ಶಿಪ್ ಆದವ್ರಿಗೆ ಆಮೇಲೆ ಸರ್ ಮತ್ತೆ ಕಿಟ್ಟು ಕೊಡ್ತಾರೆ. ಹಾಂ ಸರ್, ಆ ರೀತಿ ಎದಕ್ಕಂದ್ರೆ ಈಗ ಜನರಲ್ಲಿ ಅವೇರ್ನೆಸ್ ಬರ್ಬೇಕು. ನೀವು ಕೊಡ್ತಕ್ಕಂಥ ಸೌಲಭ್ಯನ ಈಚೆ ಎಲ್ಲ ನೀವು ಹೇಳಿದಿರಿ, ಅದು ಯಾರಿಗೆ ಗೊತ್ತಾಗೋದಿಲ್ಲ. ಇವತ್ತೊಂದು ಮೀಟಿಂಗಿಗೆ ಆದರೆ ಕಾರ್ಮಿಕರಿಗೆ ಗೊತ್ತಾಗ್ತದೆ ಅವ್ರು ಯಾರು ಮಾತಾಡ್ತಾರೋ ಯಾರಲ್ಲ ಯಾರಿಗೆಲ್ಲ ಗೊತ್ತಾಗ. ಇದು ಕಾಂಪೊನೇಟ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ ಮಾಡ್ಬೇಕು. ಕಾಂಪೊನೇಟ್ ಮಾಡಿ ಅವ್ರು ಕೊಟ್ಟರೆ ಎಲ್ಲರಿಗೆ ಬಂದ ಕಾರ್ಮಿಕರಿಗೆ ಗೊತ್ತಾಗ್ತದೆ ಯಾರು ಇದರಲ್ಲೊಂದು ವಂಚಿತರಾಗಿರೋ ಅಂಥವ್ರು ಏನಂತಂದ್ರೆ ಮತ್ತು ಅಪ್ಲಿಕೇಶನ್ ಆಗ್ತದೆ. ಈಗ ಗೊತ್ತಿದ್ದ ಸುಮ್ಮನೆ ಕುದಂತ ಬಂದಂಥವ್ರು ತಗೊಂತಾರೆ ತಮ್ಮ ಕೆಲಸ ಮಾಡ್ಕೊಂತಿರ್ತಾರೆ. ಅನುಕೂಲ ಆಗಿಲ್ಲ ಅವ್ರಿಗೆ. ಮತ್ತು ಉಳಿದವ್ರಿಗೆ ಕಾರ್ಮಿಕ ಕೆಲಸ ಮಾಡಿದ್ರು ಅವ್ರಿಗೆ ಅನುಕೂಲ ಇದ್ದಂಗೆ ಇರ್ತದೆ. ಅಂಥವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ನೀವು ಪ್ರಚಾರ ಮಾತ್ರ ನಮ್ಮಲ್ಲಿ ಅಪ್ಲಿಕೇಶನ್ ಅದು ಕೆಲಸ ಆಗುತ್ತೆ. ಕಾರ್ಮಿಕ ಅಧಿಕಾರಿ ಶ್ರೀಧರ್ ಮಾತನಾಡಿ, ಕಟ್ಟಡ ನಿರ್ಮಾಣದಲ್ಲಿ ಮೇಸ್ತ್ರಿಗಳು, ಟೈಲ್ಸ್ ಹಾಕುವರು, ವಿದ್ಯುತ್ ವೈರಿಂಗ್ ಮಾಡುವ ಎಲೆಕ್ಟ್ರಿಷಿಯನ್ಸ್ಗಳು, ವೆಲ್ಡರ್ಗಳು ಸೇರಿದಂತೆ ಇತರೆ ಕಾರ್ಮಿಕರಿಗೆ ಕೆಲಸ ಮಾಡುವುದಕ್ಕೆ ಅಗತ್ಯವಿರುವ ಎಲ್ಲ ಕೌಶಲ್ಯ ಆಧಾರಿತ ಟೂಲ್ ಕಿಟ್ಗಳನ್ನು ಸರ್ಕಾರವು ಕಾರ್ಮಿಕ ಇಲಾಖೆಯ ಮೂಲಕ ನೀಡುತ್ತಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಅನೇಕ ಸೌಲಭ್ಯಗಳನ್ನು ಸರ್ಕಾರ ನೀಡಲಾಗುತ್ತಿದೆ. ಮದುವೆ, ವೈದ್ಯಕೀಯ, ಹೆರಿಗೆ, ಶಿಕ್ಷಣ ಸೌಲಭ್ಯ, ನಿವೃತ್ತಿ ವೇತನ, ದುರ್ಬಲರಿಗೆ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕಾರ್ಮಿಕರು ಪಡೆದುಕೊಳ್ಳುವಂತೆ ತಿಳಿಸಿದರು. ಬುನಾದಿಲಿಂದ ತೆಗೆತಕ್ಕಂಥದ್ರಿಂದ ಒಂದು ಟಾಪರ್ಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರ್ತಾರೆ. ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರ್ತಕ್ಕಂಥವರು ಈ ವಾಷರ್ಮನ್, ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಕೊಂಬಾರು, ಕಂಬಾರು ಮತ್ತು ಬೀದಿ ವ್ಯಾಪಾರಿಗಳು
ಚಿಂದಿ ಆಯ್ತಕ್ಕಂಥವರು, ಮಂಡಾಳಗಟ್ಟು ಕಾರ್ಮಿಕರು, ಈ ಎಲ್ಲ ಅಸಂಘಟಿತ ಕಾರ್ಮಿಕದಲ್ಲಿ 23 ವಲಯದಲ್ಲಿ ಈ ಕಾರ್ಮಿಕರು ಕೆಲಸಕ್ಕೆ ಬರ್ತಾ ಇದ್ದಾರೆ. ಈಗ ಸಂಘಟಿತ ಕಾರ್ಮಿಕ ವಲಯದಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯಗಳನ್ನು ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸಿಗಬೇಕಂತ ಅಂದ್ಬಿಟ್ಟು ನಮ್ಮ ಮಾನ್ಯ ಸಚಿವರು ಕೂಡ ಲಾಸ್ಟ್ ತಿಂಗಳಲ್ಲಿ 23ನೇ ತಾರೀಕಿನಲ್ಲಿ ಅಸಂಘಟಿತ ಕಾರ್ಮಿಕ ವಲಯಕ್ಕೂ ಕೂಡ ಸೌಲಭ್ಯಗಳು ಸಿಗಲಿ ಅಂತ ಅಂದ್ಬಿಟ್ಟು ಈ ಒಂದು ಲಾಸ್ಟ್ ಸಚಿವರು ಕೂಡ ಇದು ಮಾಡಿದ್ದಾರೆ. ಟೈಲರು ಮತ್ತು ಹಮಾಲರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಕ್ಕಂಥ ಅಸಂಘಟಿತ ವಲಯ, ಕೆಲವೊಂದು ಗಿಗ್ ಕಾರ್ಮಿಕರುಗಳು ಅಂತ ಬರ್ತಾ ಇದ್ದಾರೆ. ಗಿಗ್ ಕಾರ್ಮಿಕರುಗಳು ಅಂತಂದ್ರೆ ಈಗ ಫ್ಲಿಪ್ಕಾರ್ಟು, ಆಮೇಲೆ ಜೊಮ್ಯಾಟೊ, ಈ ಒಂದು ಕೊರಿಯರ್ ಬಾಯ್ಸ್ಗಳು, ಪೇಪರ್ ಬಾಯ್ಸ್ಗಳು, ಈ ಎಲ್ಲ ಬಂದ್ಬಿಟ್ಟು ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೂಡ ಅವರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಪಘಾತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಅವರು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲಾದ್ರೂ ಅವರಿಗೆ ಕುಟುಂಬ ಸೌಲಭ್ಯಗಳು ಕೂಡ ಸಿಗಲಿ, ಆ ಒಂದು ವೃತ್ತಿಯಿಂದ ನಮ್ಮ ಮಾನ್ಯ ಸಚಿವರು ಕೂಡ ಈ ಒಂದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಕೂಡ ಸೌಲಭ್ಯಗಳು ಸಿಗಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಅದರ ಸದುಪಯೋಗಗಳು ಕೂಡ ಈ 23 ವಲಯಗಳು ಅದರ ಸದುಪಯೋಗಗಳು ಕೂಡ ತಗೊಳ್ಳಿ. ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಯಾರಾದ್ರೂ ಕಾರ್ಡ್ ಮಾಡಿಸೋರಿದ್ರೆ ಕೂಡ ಅದು ಈಗಾಗಲೇ ನಮ್ಮ ಇಲಾಖೆಯಿಂದ ಸ್ಟಾರ್ಟ್ ಆಗಿದೆ. ಅಸಂಘಟಿತ ವಲಯ ಕಾರ್ಮಿಕರು ಕೂಡ ಮೆಕ್ಯಾನಿಕರು, ಮೋಟಾರ್ ಮೆಕ್ಯಾನಿಕ್ ಮತ್ತು ಡ್ರೈವರ್, ಈ ರೀತಿಯವರು ಕೂಡ ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೂಡ ಇದ್ದಾರೆ. ಅಂಥವ್ರು ಕೂಡ ತಾವು ಈ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಡ್ ಕೂಡ ನೋಂದಣಿಗಾಗಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಸಂಪರ್ಕಿಸಿ ಮತ್ತು ಸಂಘಟಿತ ಕಾರ್ಮಿಕೆಯಲ್ಲಿ ಸಿಗತಕ್ಕಂಥ ಸೌಲಭ್ಯಗಳನ್ನು ಕೆಲವೊಂದು ಮದುವೆ ಧನ ಸಹಾಯ, ಪಿಂಚಣಿ ಸೌಲಭ್ಯಗಳು, ಹೆರಿಗೆ ಧನ ಸಹಾಯ, ತಾಯಿ ಮಗು ಸಹಾಯಹಸ್ತ, ದೌರ್ಬಲ್ಯ ಪಿಂಚಣಿ ಅಂದ್ರೆ ಯಾರಿಗಾದ್ರೂ ಆಕ್ಸಿಡೆಂಟಲ್ ಆಗಿ ಅವಯವಗಳು ಕೆಲಸ ಮಾಡ್ತಕ್ಕಂಥ ಇದ್ದಲ್ಲಿ ಕೆಲಸ ಮಾಡ್ತಿರ್ಲಾರ್ತಕ್ಕಂಥ ಕಾರ್ಮಿಕರು ಏನಾದ್ರೂ ಜೀವನೋಪಯೋಗದಲ್ಲಿ ಅವ್ರ ಕೆಲಸಕ್ಕೆ ಬರಲಾರ್ದಕ್ಕಂಥ ಇದ್ದವ್ರು ಕೂಡ ಅವರಿಗೆ ಡಿಸಬಿಲಿಟಿ ಪೆನ್ಷನ್ ಅಂತ ಹೇಳಿದ್ರೆ ನಮ್ಮ ಆಫೀಸ್ನಲ್ಲಿ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದ ನಂತರ ತಾಯಿ ಮಗು ಸಹಾಯಹಸ್ತ ಪ್ರತಿ ತಿಂಗಳು 6,000 ರೂಪಾಯಿ ಪ್ರಕಾರ 3 ವರ್ಷದ ಪ್ರತಿ ವರ್ಷ 6,000 ರೂಪಾಯಿ ಪ್ರಕಾರ 3 ವರ್ಷ ಕೂಡ 6,000 ರೂಪಾಯಿ ಕೊಡ್ತಾ ಇದೆ. ಅದಲ್ಲದೆ ಗಂಡು ಅಥವಾ ಹೆಣ್ಣು ಮಗುವಿಗೆ ತಲಾ 50,000 ರೂಪಾಯಿ ಕೂಡ ಕೊಡ್ತಾ ಇದೆ. ಆಮೇಲೆ ಮದುವೆ ಧನ ಸಹಾಯ 60,000, ಮತ್ತೆ ನಾರ್ಮಲ್ ಡೆತ್ ಆದ್ರೆ 75,000, ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಆದ್ರೆ 5 ಲಕ್ಷ ರೂಪಾಯಿ ಕೂಡ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೆ. ಅಂತ್ಯ ಸಂಸ್ಕಾರ ಮತ್ತು ಅನುಗ್ರಹ ರಾಶಿ, ಅಂತ್ಯ ಸಂಸ್ಕಾರಕ್ಕೆ 4,000 ರೂಪಾಯಿ, ಅನುಗ್ರಹ ರಾಶಿಗೆ 71,000 ರೂಪಾಯಿ ಈ ಒಂದು ಇದ್ರ ಮುಖಾಂತರ ಡೆತ್ ಆದವರಿಗೆ ಕೊಡ್ತಾ ಇದೆ. ಅದಾದ ನಂತರ ನಮ್ಮ ಇಲಾಖೆಯಿಂದ ಕಿಡ್ನಿ ಜೋಡಣೆ, ಶಸ್ತ್ರಚಿಕಿತ್ಸೆ, ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ಈಗಿನ ಕಾರ್ಮಿಕರಲ್ಲಿ ನಡೀತಾ ಇದ್ದಾವೆ. ಅಂತ ಒಂದು ದೊಡ್ಡ ಇದಕ್ಕಲ್ಲಿ ಮೇಜರ್ ವೈದ್ಯಕೀಯ ಅಂದ್ರೆ ಅಂತ ಒಂದು ಫೆಸಿಲಿಟೀಸ್ ಕೂಡ ನಮ್ಮ ಹತ್ರ ಈ ಒಂದು ನಮ್ಮ ಇಲಾಖೆಯಿಂದ 2 ಲಕ್ಷ ರೂಪಾಯಿವರೆಗೆ ಅವ್ರಿಗೆ ಸಿಗ್ತಾ ಇದೆ. ಒಳರೋಗ ಮತ್ತು ಹೊರ ರೋಗ ಅಂದ್ರೆ ನೀವು ಹೋಗಿ ತೋರಿಸ್ಕೊಂಡು ಇನ್ ಪೇಷೆಂಟ್ ಮತ್ತು ಔಟ್ ಪೇಷೆಂಟ್, ಇನ್ ಪೇಷೆಂಟ್ಗೆ ನಾವು 20,000 ರೂಪಾಯಿವರೆಗೆ ಕೊಡ್ತಾ ಇದ್ದೀವಿ. ಔಟ್ ಪೇಷೆಂಟ್ಗೆ ನಾವು 2 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ಧನ ಸಹಾಯ ಕೂಡ ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ. ಇದಲ್ಲದೆ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮ್ಮ ಕುಟುಂಬ ಸಂರಕ್ಷಣೆಗಾಗಿ ಈಗಾಗಲೇ ವೈದ್ಯ ಶ್ರಮ ಸಂಜೀವಿನಿ ಅಂತ ಅಂದ್ಬಿಟ್ಟು ನಮ್ಮ ಆರೋಗ್ಯ ಪರೀಕ್ಷೆ ಕೂಡ ಇಷ್ಟು ದಿವಸ ನಾವು ನಿಮ್ಮ ಕಾರ್ಮಿಕರಿಗಾಗಿ ಮಾಡಿದ್ದೀವಿ. ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಿಗ್ತಾ ಇದ್ದೇವೆ. ಆ ಒಂದು ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಿ. ದಯವಿಟ್ಟು ನಿಜವಾದ ಕಾರ್ಮಿಕರಿಗೆ ಸಿಗಲು ನಮ್ಮ ಉದ್ದೇಶ ನಮ್ದಷ್ಟೇ. ಈ ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ ಇಒ ಖಾಲಿದ್ ಅಹಮದ್, ತಾಲೂಕು ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಮಲ್ಲಪ್ಪ ಮತ್ತು ಕಾರ್ಮಿಕ ಅಧಿಕಾರಿ ಶ್ರೀಧರ್ ಸೇರಿದಂತೆ ವಿವಿಧ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಾರ್ಮಿಕರು ಇದ್ದರು.